ಸ್ವಲ್ಪ ಸೈಡ್ ನಿಂದ ಹಾಕ್ರಿ ಸರ್. ಸರ್ ಒಂದು ಸ್ವಲ್ಪ ಸೈಡ್ ಅಲ್ಲೇ ಬೇರೆ ಹಿಂದೆ ಬೆನ್ ಕಾಣ್ದ. ತಹಸೀಲ್ದಾರ್ ಸಾಬ್ರೆ, ತಹಸೀಲ್ದಾರ್ ಸಾಬ್ರೆ ಸ್ವಲ್ಪ ಸೈಡ್. संगम शरणं गच्छामि द्वितीयाम्पे बुद्धं शरणं गच्छामि द्वितीयाम्पे बुद्धं शरणं गच्छामि द्वितीयाम्पे धम्मं शरणं गच्छामि द्वितीयाम्पे धम्मं शरणं गच्छामि द्वितीयाम्पे संघं शरणं गच्छामि द्वितीयाम्पे संगम शरणं गच्छामि गच्छामि तृतीयाम्पे धम्मं समादयामि सिक्खापदं समादयामि आदिन्नादाना वेरमणि आदिन्नादाना वेरमणि सिक्खापदं समादयामि सिक्खापदं समादयामि कामेषु मिथ्याचारा वेरमणि कामेषु मिथ्याचारा वेरमणि सिक्खापदं समादयामि सिक्खापदं समादयामि मूषावाद वेरमणि मूषावादा वेरमणि सिक्खापदं समादयामि सिक्खापदं समादयामि सुरामर वेरमणि सिक्खापदं समादयामि साधु 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 जय भीम जय कृतज्ञता भारत जय भीम डॉक्टर बाबा साहेब अंबेडकर ಅವರ 134ನೇ ಜಯಂತ್ಯೋತ್ಸವಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು 134ನೇ ಜಯಂತಿಯ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡು ಸಂಭ್ರಮದಿಂದ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶ ಕಂಡ ಮಹಾಪುರುಷ, ಅಪರೂಪದ ವ್ಯಕ್ತಿತ್ವ. ಅವರು ರಚನೆ ಮಾಡಿರತಕ್ಕಂಥ ಸಂವಿಧಾನ ಈ ದೇಶದ ರಕ್ಷಣೆಗೆ, ಜನಸಾಮಾನ್ಯರ ರಕ್ಷಣೆಗೆ ಮತ್ತು ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಹಲವಾರು ರಾಷ್ಟ್ರಗಳಲ್ಲಿ ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಸಂವಿಧಾನ ಯಾವ ರೀತಿ ಇರಬೇಕು ಅನ್ನೋ ಒಂದು ಚಿಂತನೆ ಮಾಡಿ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಕೀರ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತೆ. ಕಳೆದ 76-77 ವರ್ಷಗಳ ಈ ಪ್ರಜಾತಂತ್ರ ಪ್ರಭುತ್ವದ ವ್ಯವಸ್ಥೆಯಲ್ಲಿ ದೇಶದ ಅಭಿವೃದ್ಧಿ ಬಗ್ಗೆ, ಸಾಮಾಜಿಕ ವ್ಯವಸ್ಥೆ ಬಗ್ಗೆ, ಶೈಕ್ಷಣಿಕ ವ್ಯವಸ್ಥೆ ಬಗ್ಗೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ, ಅನೇಕ ದೇಶದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಇವತ್ತು ದೇಶ ಇಷ್ಟು ಅಭಿವೃದ್ಧಿ ಆಗಕ್ಕ ಕಾರಣೀಪುರುಷರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾವು ನೀವೆಲ್ಲರೂ ಈ ಸಂವಿಧಾನದ ಅಡಿಯಲ್ಲಿ ಇನ್ನೂ ಹಲವಾರು ವರ್ಷಗಳ ಕಾಲ ಒಂದು ಉತ್ತಮವಾದ ಪ್ರಜಾಪ್ರಭುತ್ವದ ಆಡಳಿತವನ್ನ ಮಾಡಿಕೊಂಡು ಹೋಗಬೇಕಾದಂತ ಅವಶ್ಯಕತೆ ಕೂಡ ಇದೆ ಎಂಬ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶುಭಾಶಯಗಳನ್ನು ವ್ಯಕ್ತಪಡಿಸಿ ನನ್ನ ಮಾತು ವಿರಾಮ ನೀಡುತ್ತೇನೆ. 134ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ನಾಡಿನ ಜನತೆಗೂ, ರಾಷ್ಟ್ರದ ಜನತೆಗೂ, ಸರ್ವ ಜನಾಂಗಕ್ಕೂ ಕೂಡ ಶುಭಾಶಯಗಳನ್ನು ಕೋರುವುದರ ಮೂಲಕ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ನಮ್ಮ ಬದುಕನ್ನು ರೂಪಿಸಿಕೊಳ್ಳಕ್ಕೆ ನಾವೆಲ್ಲರೂ ಕೂಡ ಒಂದು ಎನ್ನುವ ದೃಷ್ಟಿಯಿಂದ ನಮ್ಮೆಲ್ಲರಿಗೂ ಸಮಾನವಾದ ಸಮಾನತೆ, ಸಮಪಾಲು ಸಮಬಾಳು ಅನ್ನುವಂಥ ಸಂವಿಧಾನವನ್ನು ರಚನೆ ಮಾಡುವುದರ ಮೂಲಕ ಜಗತ್ತಿಗೆ ಮಾದರಿಯಾಗಿರುವಂತಹ, ಜಗತ್ತಿನಲ್ಲೇ ಅತಿ ಉತ್ತಮವಾದಂಥ ಸಂವಿಧಾನವನ್ನು ಶ್ರೀಮಾನ್ ಅಂಬೇಡ್ಕರ್ ಅವರು ನಮಗೆ ಕೊಟ್ಟಿರ್ತಕ್ಕಂಥದ್ದು. ನಮ್ಮ ದೇಶದ ಇತಿಹಾಸವನ್ನು ನಾವು ನೋಡಿದಾಗ ಅಂಬೇಡ್ಕರ್ ಅವರು
ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ರು ಅನ್ನುವಂಥ ವಿಚಾರ ಬರುವಂತಹದ್ದು ಸಹಜವಾಗಿ ಬುದ್ಧನೂ ಕೂಡ ಭಾರತದಲ್ಲೇ ಜನಿಸಿರುವಂತಹದ್ದು. ಬುದ್ಧ ಧರ್ಮನೂ ಕೂಡ ಭಾರತದ ಧರ್ಮವಾಗಿ ಹಾಗೆಯೇ ಇರತಕ್ಕಂತಹದ್ದು. ಜಗತ್ತಿನ ಈ ಮಾನವತೆಯ ದೃಷ್ಟಿಯಿಂದ ಅಸಮಾನತೆಯನ್ನು ಹೋಗಲಾಡಿಸಲಿಕ್ಕೆ ಬುದ್ಧನ ಆದಿಯಾಗಿ ಬಸವಣ್ಣನ ಆದಿಯಾಗಿ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಅನೇಕ ವಿಚಾರಗಳು. ಇವತ್ತು ನಾವು ಆ ಬದುಕನ್ನು ರೂಪಿಸಿಕೊಳ್ಳುವಂತ ಪ್ರಯತ್ನ ನಮ್ಮೆಲ್ಲರಿಗೂ ಕೂಡ ಆಗಬೇಕಾಗಿರ್ತಕ್ಕಂಥದ್ದು. 75 ವರ್ಷ ಆದರೂ ಕೂಡ ಇನ್ನೂ ಅಸಮಾನತೆ ಇದೆ ಅನ್ನೋದ್ರಲ್ಲಿ ಮಾತಿಲ್ಲ. ಹಾಗಾಗಿ ನಾವು ಅಂಬೇಡ್ಕರ್ ಹಾಕಿಕೊಟ್ಟಿರ್ತಕ್ಕಂಥ ಹಾದಿಯಲ್ಲಿ ಸಾಗಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಬರೀ ಅಂಬೇಡ್ಕರ್ ಅನುಯಾಯಿಗಳು ಮಾತ್ರ ಅಲ್ಲ, ಈ ದೇಶದಲ್ಲಿ ಬದುಕುವಂತ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಜವಾಬ್ದಾರಿ ಇದೆ ಅಂತೇಳಿ ಕೂಡ ನಾನು ಭಾವಿಸ್ತೇನೆ. ನಾವು ಭಾವಿಸಬೇಕಾಗಿರ್ತಕ್ಕಂಥ ಅವಶ್ಯಕತೆಯೂ ಕೂಡ ಇದೆ. ಅಂದಾಗ ಮಾತ್ರ ಅವರು ಕನಸು ಕಂಡಂತಹದ್ದಿರ್ಬೋದು, ಮಹಾತ್ಮ ಗಾಂಧೀಜಿಯವರು ಕನಸು ಕಂಡಂತಹದ್ದಿರ್ಬೋದು, ವಲ್ಲಭಾಯ್ ಪಟೇಲ್ ಕನಸು ಕಂಡಂತ ವಿಚಾರಗಳಿರ್ಬೋದು, ಅಥವಾ ಈ ದೇಶಕ್ಕೆ ಸ್ವಾತಂತ್ರ್ಯ ಸಲುವಾಗಿ ಹೋರಾಡಿರ್ತಕ್ಕಂಥ ಅನೇಕ ನಾಯಕರ ಕನಸುಗಳಿರ್ಬೋದು, ಅಂಬೇಡ್ಕರ್ ಅವರ ಸಂವಿಧಾನಾನುಸಾರವಾಗಿ ಸಂಪೂರ್ಣವಾಗಿ ದೇಶದಲ್ಲಿ ಜಾರಿಗೆ ಬಂದಾಗ ಮಾತ್ರ ಅವರ ಕನಸುಗಳೆಲ್ಲವೂ ಕೂಡ ನನಸಲಾಗಲಿಕ್ಕೆ ಸಾಧ್ಯತೆ ಆಗ್ತದೆ ಅನ್ನುವಂಥ ಮಾತನ್ನ ನಾವೆಲ್ಲರೂ ಕೂಡ ಗಮನಿಸಬೇಕಾಗಿರ್ತಕ್ಕಂಥದ್ದು ಬಹಳ ಅವಶ್ಯ ಅಂತಕ್ಕಂಥ ಮಾತನ್ನು ಹೇಳಿ, ಯಾವಾಗಲೂ ಕೂಡ ಅಂಬೇಡ್ಕರ್ ಅವರಾಗಿರ್ಬೋದು, ಗಾಂಧಿ ಆಗಿರ್ಬೋದು, ಇನ್ನಿತರ ಯಾರೇ ಆಗಿರ್ಬೋದು, ಅವರನ್ನು ನಾವ್ಯಾರೂ ಕೂಡ ದುರುಪಯೋಗ ಮಾಡಿಕೊಳ್ಳುವಂತಹದ್ದಾಗಬಾರದು. ಅವರ ವಿಚಾರಗಳನ್ನು ನೆನಪಿನಲ್ಲಿ ಇಟ್ಟುಕೊಂಡು ಅವರನ್ನು ಜಾರಿಗೆ ತರ್ತಕ್ಕಂಥ ಪ್ರಯತ್ನ ನಮ್ಮೆಲ್ಲರದು ಕೂಡ ಆಗಬೇಕು. ಅಂದಾಗ ಮಾತ್ರ ನಾವು ಅವರಿಗೆ ಗೌರವ ಸಲ್ಲಿಸಿದಂತೆ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ, ಮತ್ತೊಮ್ಮೆ ನಾಡಿನ ಜನತೆಗೆಲ್ಲರಿಗೂ ಕೂಡ ಆರ್ಥಿಕ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. 134ನೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ, ಈ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಹಿರಿಯರು, ಶಾಸಕರಾದಂಥ ಹಂಪನಗೌಡ ಬಾದರ್ಲಿ ಅವರೇ, ಇನ್ನೊಬ್ಬರು ಹಿರಿಯರು ಮಾಜಿ ಸಂಸದರಾಗಿರ್ತಕ್ಕಂಥ ಕೆ ವಿರೂಪಾಕ್ಷಪ್ಪನವರೇ, ಇನ್ನೊಬ್ಬರು ಮುಖಂಡರಾಗಿರ್ತಕ್ಕಂಥ ಬಸವರಾಜ ನಾಡಗೌಡ್ರೆ, ನಗರಸಭೆ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ತಾಲೂಕಿನ ದಂಡಾಧಿಕಾರಿಗಳೇ, ನಗರಸಭೆ ಪೌರಾಯುಕ್ತರೇ, ತಾಲೂಕ್ ಪಂಚಾಯತ್ ಅವರೇ, DSP ಅವರೇ, ಹಾಗೂ ಇವತ್ತಿಲ್ಲಿ ಸೇರಿರ್ತಕ್ಕಂಥ ಅಂಬೇಡ್ಕರ್ ಅವರ ಅನುಯಾಯಿಗಳು, ಇವತ್ತು ಬಹಳ ಸಂತೋಷದ ದಿನ. ಇದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಒಂದೊಂದು ರಕ್ತದ ಹನಿಯ ಮೂಲಕ ಇವತ್ತು ಸಂವಿಧಾನವನ್ನು ಬರೆದು 145 ಕೋಟಿ ಜನಸಂಖ್ಯೆಗೆ ಇವತ್ತು ನಾವು ಇಲ್ಲಿ ಬದುಕಲಿಕ್ಕೆ, ವಾಸ ಮಾಡಲಿಕ್ಕೆ, ಇವತ್ತೇನು ನಾವು ಉತ್ತಮವಾಗಿ ಉದ್ಯಮವಂತರಾಗಬೇಕು, ಉತ್ತಮವಾದಂತಹ ಸಮಾಜ ಕಟ್ಟಲಿಕ್ಕೆ ಅವ್ರದ್ದು ಅಪಾರವಾದಂತಹ ಕೊಡುಗೆ ಇದೆ. ಇವತ್ತು ನಾನು ಇವತ್ತೇನು ವಿಧಾನ ಪರಿಷತ್ ಸದಸ್ಯನಾಗಿದ್ದೇನೆ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿಲ್ಲ ಅಂದ್ರೆ ನಾನು ಇಲ್ಲಿ ನಿಂತು ಮಾತನಾಡಲಿಕ್ಕೆ ನನಗೂ ಹಕ್ಕಿರ್ತಿದ್ದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಾವು ಇವತ್ತಿನ ಪೀಳಿಗೆ ಏನು ಇವತ್ತು ಅವರನ್ನ ಬರೀ ಜಯಂತಿಗೋಸ್ಕರ ನಾವು ನೆನಪು ಮಾಡಿಕೊಡುವಂತದ್ದು ಆಗ್ಬಾರ್ದು. ಪ್ರತಿಯೊಂದು ದಿವಸ, ಪ್ರತಿಯೊಂದು ಹೆಜ್ಜೆಯಲ್ಲಿಗೂ ಇವತ್ತು ನಾವು ಯಾವ ರೀತಿ ನಮ್ಮ ದೇವರನ್ನ ಆರಾಧನೆ ಮಾಡ್ತೀವಿ, ಅದ್ರ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಇಡೀ ದೇಶಕ್ಕೆ 2ನೇ ದೇವರಂದ್ರೆ ಅವ್ರು ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಯಾವ ರೀತಿ ನಮ್ಮ ದಿನನಿತ್ಯ ಚಟುವಟಿಕೆಗಳಲ್ಲಿ ನಾವು ಕಾರ್ಯರೂಪಕ್ಕೆ ಒಳಗಾಗ್ತೀವಿ, ಅದೇ ರೀತಿಯಲ್ಲಿ ಪ್ರತಿ ದಿವಸಗಳು ಅವ್ರು ಬರೆದಿರ್ತಕ್ಕಂಥ ಸಂವಿಧಾನ ನಾವೆಲ್ಲರೂ ಇವತ್ತು ನೆನಪು ಮಾಡಿಕೊಂಡು ಪ್ರತಿ ದಿವಸ ಅವ್ರು ಹಾಕಿಕೊಟ್ಟಂತ ದಾರಿಯಲ್ಲಿ ದೇಶ ಮುನ್ನಡೆಸ್ತಾ ಇದ್ದೀವಿ. ಇವತ್ತು ನಮ್ಮ ತಾಲೂಕಿನ ಎಲ್ಲ ಯುವ ಪೀಳಿಗೆಗಳಿಗೆ ಬಯಸ್ತೇನೆ, ಇವತ್ತು ಅವರು ಪ್ರತಿ ಒಂದು ವರ್ಗಕ್ಕೆ ಅವರು ಈ ಸಂವಿಧಾನ ಕೊಟ್ಟಿಲ್ಲ. ಪ್ರತಿ ಎಲ್ಲ ವರ್ಗದ ಯುವಕರಿಗೆ, ಎಲ್ಲ ವರ್ಗದ ಸಮಾಜದ ಬಂಧುಗಳಿಗೆ ಇವತ್ತು ಈ ಹಕ್ಕನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಸೇರಿ
ದೊಡ್ಡ ಮಟ್ಟದಲ್ಲಿ ಇದು ಆಚರಣೆ ಆಗಬೇಕು ನಮ್ಮ ತಾಲೂಕಿನಲ್ಲಿ. ಯಾವತ್ತಿದ್ರೂ ಈ ಅಂಬೇಡ್ಕರ್ ವಿಚಾರವಾಗಿ ನಾನು ಒಂದು ಹೆಜ್ಜೆ ಮುಂದಿದ್ದು ಈ ಅಂಬೇಡ್ಕರ್ನ ಜಯಂತಿಯಲ್ಲಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತೇನು ತಾಲೂಕು ಆಡಳಿತದಿಂದ ನಮ್ಮ ಸರ್ಕಾರದ ವತಿಯಿಂದ ಇವತ್ತೇನು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸರ್ಕಾರ ಮಟ್ಟದಲ್ಲಿ ಇವತ್ತು ಆಯೋಜನೆ ಮಾಡಿದ್ದಾರೆ. ಅವ್ರಿಗೂ ನಾನು ತಾಲೂಕಿನ ಪರವಾಗಿ ಜನತೆಯ ಪರವಾಗಿ ಧನ್ಯವಾದಗಳು ಹೇಳಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಈ ಅಂಬೇಡ್ಕರ್ ಅನುಯಾಯಿಗಳಿಗೆ ಎಲ್ಲರಿಗೂ ವಂದನೆಗಳು ಹೇಳಿ ನನ್ನ ಮಾತುಗಳು 134ನೇ ಬಾಬಾ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಹೇಳುತ್ತಾ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಹಿರಿಯರು, ಈ ಭಾಗದ ಶಾಸಕರಾದ ಸನ್ಮಾನ್ಯ ಶ್ರೀ ಹಂಪನಗೌಡ ಬಾದಲಿ ಅವರೇ, ಇನ್ನೊಬ್ಬ ಹಿರಿಯರು ಮಾಜಿ ಸಂಸದರಾದ ಸನ್ಮಾನ್ಯ ಶ್ರೀ ಕೆ ವೆಂಕಟಪ್ಪನವರೇ, ಇನ್ನೊಬ್ಬ ಆತ್ಮೀಯ ಯುವ ಮಿತ್ರರು MLCಗಳಾದ ಬಸವಗೌಡ ಬಾದಲಿ ಅವರೇ, ಸಿಂಧನೂರಿನ ಆತ್ಮೀಯ ತಹಸೀಲ್ದಾರ್ ಅವರೇ, ನಗರಸಭೆಯ ಪೌರಾಯುಕ್ತರೇ, ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರೇ, ವೇದಿಕೆಯಲ್ಲಿ ಸೇರಿರುವಂಥ ಎಲ್ಲ ಯುವ ಮಿತ್ರರೇ, ಹಿರಿಯರೇ, ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಅಂಬೇಡ್ಕರ್ ಸಾಹೇಬರು ಬರೆದಿರುವಂಥ ಸಂವಿಧಾನದ ಬಗ್ಗೆ ಎಲ್ಲರೂ ಮಾತನಾಡಿದ್ದಾರೆ. ಬಹಳ ಆಳವಾಗಿ ಅಧ್ಯಯನವನ್ನು ಮಾಡಿ ಜಗತ್ತಿನ ಎಲ್ಲ ಸಂವಿಧಾನಗಳನ್ನು ಸ್ಟಡಿ ಮಾಡಿ ನಂತರ ಭಾರತಕ್ಕೆ ಯಾವುದು ಮೋಸ್ಟ್ ಸೂಟಬಲ್ ಅನ್ನುವಂಥದ್ದನ್ನು ಸೇರಿಸಿ ಅದರಲ್ಲಿ ಹೊತ್ತು ಸಾಮಾಜಿಕ ನ್ಯಾಯವನ್ನು ಸಹ ಅದರಲ್ಲಿ ದೊರಕಿಸೋದಕ್ಕೆ ಬರೆದಿರುವಂಥ ಒಂದು ಸಂವಿಧಾನ. ಅಸ್ಪೃಶ್ಯತೆ ತಾಂಡವಾಡುವಂಥ ಸಮಯದಲ್ಲಿ ಶಾಲೆ ಒಳಗೆ ಅವರಿಗೆ ಪ್ರವೇಶ ಕೊಡದೇ ಇರುವಾಗ ಅಷ್ಟೊಂದು ಶಿಕ್ಷಣಕ್ಕೆ ಒತ್ತನ್ನು ಕೊಟ್ಟು BA, MA, PhD, ಭಾರತ್ ಲಾ ಲಂಡನ್ನಲ್ಲಿ ಬೇರೆ ಬೇರೆ ದೇಶದ ಡಾಕ್ಟರೇಟ್ಗಳನ್ನು ಪಡೆಯುವಂಥ ಕೆಲಸ ಅವತ್ತಾಗಿದೆ. ಇವತ್ತು ಸರ್ಕಾರ ಎಲ್ಲ ಸೌಲಭ್ಯಗಳನ್ನು ನಮ್ಮ ಯುವಕರಿಗೆ ಕೊಡ್ತಾ ಇದ್ದಾರೆ. ಇಂಗ್ಲಿಷಲ್ಲಿ ಒಂದು ಮಾತಿದೆ, ಯು ಕ್ಯಾನ್ ಟೇಕ್ ದ ಹಾರ್ಸ್ ಟು ದ ವಾಟರ್ ಬಟ್ ಯು ಕೆನಾಟ್ ಮೇಕ್ ಇಟ್ ಡ್ರಿಂಕ್. ಕುದುರೆಯನ್ನು ನೀರಿಗೆ ಕರ್ಕೊಂಡು ಹೋಗ್ಬೋದು, ಕುಡಿಸೋಕ್ಕಾಗಲ್ಲ. ಇವತ್ತು ಸರ್ಕಾರಗಳು ನಿಮಗೆ ನೀರು ತೋರಿಸ್ತಾ ಇದೆ, ಕುಡಿಯುವಂಥ ಕೆಲಸ ನೀವೆಲ್ಲ ಮಾಡಬೇಕಾಗ್ತದೆ. ಅಕಸ್ಮಾತ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಷ್ಟೊಂದು ಶಿಕ್ಷಣವನ್ನು ಪಡೆಯದೆ ಆಳವಾಗಿ ಅಧ್ಯಯನ ಮಾಡದೇ ಇದ್ರೆ ಸಂವಿಧಾನ ಬರೆಯಕ್ಕೆ ಆಗ್ತಿತ್ತ? ಈ ಎತ್ತರಕ್ಕೆ ಅವ್ರು ಬೆಳೆಯಕ್ಕೆ ಸಾಧ್ಯ ಇತ್ತ ಅನ್ನುವಂಥದ್ದನ್ನು ಯೋಚನೆ ಮಾಡಿ ಯುವ ಪೀಳಿಗೆ ನೀವು ಬೇರೆ ಎಲ್ಲವನ್ನೂ ಸಹ ಬದಿಗಿಟ್ಟು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು. ವಿಶೇಷವಾಗಿ ಹಿರಿಯರು ತಮ್ಮ ಮಕ್ಕಳು ಶಾಲೆಗೆ ಸರಿಯಾಗಿ ಹೋಗ್ತಾ ಇದ್ದಾರೆ ಇಲ್ಲೋ ಅನ್ನುವಂಥದ್ದನ್ನ ನೋಡ್ಕೊಂಡು ಇಂಗ್ಲಿಷ್ ಮೀಡಿಯಮೇ ಕಲಿಸ್ಬೇಕನ್ನುವಂಥ ಹುಚ್ಚು ಬಿಟ್ಟು ನಮ್ಮ ಕನ್ನಡ ಶಾಲೆಗಳಲ್ಲಿ ಸಹ ಶಿಕ್ಷಕರು ಬಹಳ ಉನ್ನತ ಶಿಕ್ಷಕರಿದ್ದಾರೆ. ಹಾಗಾಗಿ ಅವರಲ್ಲಿ ಸಹ ಆಯ್ತು ಇಂಗ್ಲಿಷ್ ಪ್ರಾರಂಭ ಮಾಡಿದ್ವಿ ಅಂತ ಹೇಳ್ತಾ ಇರೋದು ಗೊತ್ತಿದೆ. ಇಂಗ್ಲಿಷು ನಮ್ಮ ಜೋಳಗೇರಿ ಶಾಲೆಯಲ್ಲಿ ಇದೆ. ಆದ್ರೆ ಕೆಲವೊಂದ್ಸಲ ಏನಾಗ್ತದೆ ಅಂದ್ರೆ ಇಂಗ್ಲಿಷ್ ಮೀಡಿಯಂ ಹುಚ್ಚಲ್ಲೇ ಏನ್ ಕಲಿತಾ ಇದ್ರೆ ಗೊತ್ತಿಲ್ಲ. ಬಹಳಷ್ಟು ಯುವಕರು ಏನಾಗಿದ್ದಾರೆ ಇಂಗ್ಲಿಷ್ ಎಲ್ಲ ಕನ್ನಡ ಇಲ್ಲ, ಹಂಗಾಗಿದೆ. ಹಂಗ ಆಗ್ಬಾರ್ದು ಅನ್ನೋದಕ್ಕೆ ಮಾತೃಭಾಷೆಯಲ್ಲೇ ಕಲ್ತ್ರೆ ಇಂಗ್ಲಿಷ್ ತಾನಾಗಿ ಮತ್ತೆ ಬರುತ್ತೆ ಅನ್ನೋಂಥ ಮಾತನ್ನು ಹೇಳಿ ಶಿಕ್ಷಣಕ್ಕೆ ಎಲ್ಲರೂ ಒತ್ತು ಕೊಡ್ಬೇಕನ್ನುವಂತ ಒಂದು ಮನವಿಯನ್ನು ಮಾಡಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ಜೈ